ನಮಸ್ತೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಬಂದು ಆಕ್ಚುಲಿ ಸೆಬಿ ಅವರು ಒಂದು ರಿಪೋರ್ಟ್ ಪಬ್ಲಿಷ್ ಮಾಡಿದ್ದಾರೆ. ಅದೇನಂತಂದ್ರೆ 1.1 crore ಇಂಡಿಯನ್ಸ್ ಲಾಸ್ಟ್ 1.8 lakh crores ಇನ್ ಎಫ್ ಅಂಡ್ ಸೊ ಇದೊಂಥರ ಶಾಕಿಂಗ್ ನ್ಯೂಸು. ಸೊ ಇನ್ನೊಂದು ಏನಂತಂದ್ರೆ ಅದೇ ಥರನೇ ಹೇಳ್ತಿದ್ದಾರೆ, 93% ಆಫ್ ದ ಪೀಪಲ್, ಅಂದರೆ 93% ಆಫ್ ರಿಟೇಲ್ ಟ್ರೇಡರ್ಸ್ ಲಾಸ್ಟ್ ಮನಿ ಇನ್ ಎಫ್ ಅಂಡ್ ಇನ್ 3 years ಅಂತಂದರೆ ಯಾರು ಶೇರ್ ಮಾರ್ಕೆಟ್ಗೆ ಬಂದು ಬೇಗ ಬೇಗ ರಿಚ್ ಆಗಬೇಕು ಅಂದ್ಬಿಟ್ಟು, ಬೇಗ ಬೇಗ ಸಾವುಕಾರ ಆಗಬೇಕು ಅಂದ್ಬಿಟ್ಟು ಎಫ್ ಅಂಡ್ ಓ ಅಂದರೆ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಅಂತ ಒಂದು ಆಪ್ಷನ್ ಇದೆ, ಅದನ್ನ ಆಡಕ್ಕೆ ಹೋಗ್ತಾರೋ, ಎಷ್ಟು ಬೇಗ ರಿಚ್ ಆಗ್ತೀವಿ ಅಂತ ಹೋಗ್ತಾರೋ ಅಷ್ಟು ಬೇಗ ಅವ್ರು ದುಡ್ಡೆಲ್ಲ ಕಳ್ಕೊತಾರೆ. ಹಂಗಾಗಿ ತುಂಬ ಹುಷಾರಾಗಿರ್ಬೇಕು. ಟ್ರೇಡಿಂಗ್ ಅಂತೂ ಮಾಡಕ್ಕೆ ಹೋಗ್ಬಿಡಿ, ಮತ್ತು ಎಫ್ ಅಂಡ್ ಓ ಮತ್ತು ಮಾಡಕ್ಕೆ ಹೋಗ್ಬಿಡಿ. ನೀವು ಶೇರ್ ಮಾರ್ಕೆಟಲ್ಲಿ ಬರ್ತೀನ ಅಂತಂದ್ರೆ ಜೂಜ್ ಆಡೋದು ಅಂತಾರಲ್ಲ, ಇವೆರಡನ್ನೇ ಹೇಳೋದು ಆ್ಯಕ್ಚುಲಿ ಜೂಜ್ ಆಡೋದು ಅಂದ್ಬಿಟ್ಟು. ಸೊ ನೀವು ಶೇರ್ ಮಾರ್ಕೆಟಲ್ಲಿ ಬಂದು ಅಥವಾ ದೊಡ್ಡ ದೊಡ್ಡ ಕಂಪ್ನೀಸ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ದುಡ್ಡು ಮಾಡ್ಬೋದು. ಇಲ್ಲ ಅಂತ ನೀವು ಯಾವ ಥರ ಈ ಥರ ಟ್ರೇಡಿಂಗ್ ಮಾಡಕ್ಕೆ ಹೋಗಿ ಅಥವಾ ಎಫ್ ಅಂಡ್ ಓ ಮಾಡಕ್ಕೆ ಹೋದ್ರೆ ಬರೋ ದುಡ್ಡೆಲ್ಲ ಕಳ್ಕೊತೀರಾ. ಅವು ಮತ್ತು ವಾಪಸ್ಸು ಬರಲ್ಲ. ಆಮೇಲೆ ಕಷ್ಟಪಟ್ಟು ದುಡ್ದಿರೋ ದುಡ್ಡು ಸಹ ಹೋಗುತ್ತೆ. ಈಗ ಎಷ್ಟೊಂದು ಕಂಪ್ನೀಸ್ ನೋಡಿದ್ರೆ, ಇನ್ಫೋಸಿಸು ಅಥವಾ TCS, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸು, ಅಥವಾ ITC, ಹಿಂದೂಸ್ತಾನ್ ಯೂನಿಲಿವರ್, ಈ ಥರ ದಿನ ಬೆಳಗಾದ್ರೆ ನಾವು ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇರ್ತೀವಿ, ಮತ್ತು ನಮಗೆ ಗೊತ್ತಿರುತ್ತೆ ಆ್ಯಕ್ಚುಲಿ ಏನು ಪ್ರಾಡಕ್ಟ್ ಮಾಡ್ತಿದ್ದಾರೆ ಅಂದ್ಬಿಟ್ಟು. ಆ ಥರದ ಕಂಪ್ನಿಗಳು ಸುಮ್ಮನೆ ಒಂದ್ಸತಿ ಹಾಕ್ಬಿಟ್ಟು ನೀವು ಬಿಟ್ಬಿಟ್ರು ಆಯ್ತು. ಆ್ಯಕ್ಚುಲಿ ನೀವೇನು ಮಾಡೋಕ್ಕಾಗಲ್ಲ. ಅವ್ರು ಯಾಕೆಂದ್ರೆ ಅಲ್ಲಿ IIT, IIM ಅಲ್ಲೆಲ್ಲ ಓದಿ ಬಂದಿರ್ತಾರೆ ಆ್ಯಕ್ಚುಲಿ ಅವರೆಲ್ಲ. ಅವರು ಮ್ಯಾನೇಜಿಂಗ್ ಡೈರೆಕ್ಟ್ರು ಅಥವಾ CEO ಅಥವಾ ಎಂಪ್ಲಾಯೀಸ್, ಒಳ್ಳೊಳ್ಳೆ ಎಂಪ್ಲಾಯೀಸ್ ತೊಗೊಂಡು ಅವ್ರು ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಹಂಗಾಗಿ ನಮ್ಮ ಕೆಲಸ ಏನಂತಂದರೆ, ನಾವು ಸುಮ್ಮನೆ ಹಾಕ್ಬಿಟ್ಟು ಪೇಷನ್ಸ್ ಆಗಿ ಕೂತ್ಕೋಬೇಕಷ್ಟೇ. ಒಂದು ಜಸ್ಟ್ ಎಕ್ಸಾಂಪಲ್ ಕೊಡ್ಬೇಕಂತ ಲೆಕ್ಕ ಹಾಕಿ. ಇಲ್ಲಿ ನೋಡಿ, ಇಲ್ಲಿ ಯಾವುದೋ ಒಂದು ಕಂಪ್ನಿ 2009 2005 ಬೇಡ, ಅದು 2014 ತಗೊಳ್ಳಿ, 565 ಇತ್ತು 2014. ಇವಾಗ ನೋಡಿ 2024 3000 ಇದೆ ಪ್ರೈಸ್. ಅಂದರೆ ನೀವೇನು ಮಾಡಿಲ್ಲ ಆ್ಯಕ್ಚುಲಿ. ವಿತಿನ್ 10 years ಎಷ್ಟು ಪರ್ಸೆಂಟ್ ಆಯಿತು? 500 ಇದಾರಲ್ಲ, ಅಂದರೆ 6 times ಜಾಸ್ತಿ ಆಗಿದೆ. ಏನು ಮಾಡ್ದಲ್ಲಿ ಸುಮ್ಮನೆ ಕೂತ್ಕೊಂಡೇನೆ ಅದು ನೋಡಿ, ಅದು 6 times ಆಗಿದೆ ಅಂತಂದರೆ, ನೀವು ಅದೇ FD ಲೀಟರ್ ಏನಾಗುತ್ತೆ, ಒಂದು ಡಬಲ್ ಮಾಡ್ಬೇಕಂದ್ರೆ 10 ವರ್ಷ ಬೇಕು. ಇಲ್ಲಿ 6 time ಆಗಿದೆ. ಅದನ್ನೇ ಏನಂತಾರೆ, ಒಂಥರ ವರನೂ ಕೂಡ. ನೀವು ದುರಾಸೆ ಬಿದ್ದು ಬೇಗ ದೊಡ್ಡವರಾಗಬೇಕು ಅಂತ ಹೇಳ್ಬಿಟ್ಟು ಟ್ರೇಡಿಂಗ್ ಮಾಡಕ್ಕೆ ಹೋದ್ರೆ ಬರೋ ದುಡ್ಡು ಹೋಗುತ್ತೆ. ಕ್ಯಾಪಿಟಲ್, ನೀವು ದುಡ್ಡು ಕಳ್ಕೊಂಡು ಇರೋ ದುಡ್ಡು ಅಂತಂದ್ರೆ ನೀವು ನೆಕ್ಸ್ಟ್ ಮತ್ತೆ ಬರೋದು ಇಲ್ಲ ಮಾರ್ಕೆಟ್ ಕಡೆ. ಮತ್ತೆ ಈ ಹಳೇದು ನಮ್ಮ ಕರ್ನಾಟಕದಲ್ಲಿ ಹೇಳ್ತಾ ಇರ್ತಾರಲ್ಲ, ಏನೋ ಜೂಜಿದ್ದಂಗೆ, ಅದು ಅಲ್ಲಿ ಶೇರ್ ಮಾರ್ಕೆಟ್ಗೆಲ್ಲ ಹೋಗ್ಬಿಡ, ಹಾಳಾಗೋಗ್ತಿ, ಹಂಗೆ ಹಿಂಗೆ ಅಂತ ಹೇಳ್ತಿರ್ತಾರೆ ನೋಡಿ. ಅದು ಏನಂತಾರೆ, ಅದೇ ಗೊತ್ತಿರೋದು ಗೊತ್ತಿಲ್ದಿರೋದು ಡಿಫ್ರೆನ್ಸು. ನೀವು ಈ ಥರ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ರೆ ಒಳ್ಳೆ ಬೆನಿಫಿಟ್ ಇದೆ. ಆಮೇಲೆ ಅದು ನೀವು ತುಂಬ ಸಾವುಕಾರ ಆಗೋ ಚಾನ್ಸು ಇರುತ್ತೆ ಆ್ಯಕ್ಚುಲಿ. ಅದೇ ಥರ ಎಷ್ಟೊಂದು ಕಂಪ್ನೀಸ್ ಇದೆ, ದೊಡ್ಡ ದೊಡ್ಡ ಕಂಪ್ನೀಸ್ಗಳಲ್ಲಿ ಹಾಕ್ಬಿಟ್ರೆ ಸುಮ್ಮನೆ ಅದು ಹೋಗ್ತಾ ಇರ್ತದೆ. ಈ ಟ್ರೇಡಿಂಗ್ ಮಾಡೋಕೆ ಹೋಗಿ ಎಫ್ ಅಂಡ್ ಓ ಮಾಡೋಕೆ ಹೋದರೆ ಇಲ್ಲೇ ಡೇಟಾನ ಇದೆ ಆ್ಯಕ್ಚುಲಿ. ನೀವು ಯಾವುದೇ ಆಗ್ತಾ ಅಂದರೆ, ಯಾವುದೇ ವಿಷಯದ ಮೇಲೆ ನೀವು ತೊಗೋಬೇಕಂದ್ರೆ ಡೇಟಾ ಡ್ರಿವನ್, ಅಂದರೆ ನೀವು ಏನು ನಿಮಗೆ ಆಲ್ರೆಡಿ ಇದೆ ಡೇಟಾ, ಅದನ್ನ ನೋಡ್ಕೊಂಡಾದ್ರೂ ಕಲಿಬೇಕು ನಾವು ಪಾಠನ. ಸೊ ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಆ್ಯಕ್ಚುಲಿ 1.8 ಲಕ್ಷ ಕಳ್ಕೊಂಡಿದ್ದಾರೆ, 1.1 crore ಟ್ರೇಡರ್ಸ್, ಅದು ಏನು ವಿತಿನ್ 3 years. ಸೊ ಎಕ್ಸಾಂಪಲ್ ಇಲ್ಲಿ ಇನ್ಫೋಸಿಸಿಗೆ ಬಂದರೆ ಮ್ಯಾಕ್ಸಿಮಮ್ ಅಂದ್ಬಿಟ್ಟು, ಅಂದರೆ screener.in ಅಂದ್ಬಿಟ್ಟು, ಅಂದರೆ ಇದರಲ್ಲಿ ಇದೀನಿ. ಈಗ ನಾನು ಪ್ರೈಸ್ ನೋಡಿದ್ರೆ ಇಲ್ಲಿ ನೋಡಿ, ಇಲ್ಲಿ 138 ಇತ್ತು 2008. ಅದೇ 2014 ಬಂದ್ರೂ ಆ್ಯಕ್ಚುಲಿ ಇದೇನು ಜಾಸ್ತಿ ಆಗಿಲ್ಲ, 462 ಇದೆ. ಇವಾಗ ಆ್ಯಕ್ಚುಲಿ ಕರೆಂಟ್ ಪ್ರೈಸ್ ಬಂದು ಆಲ್ಮೋಸ್ಟ್ 1895 ಇದೆ. ಇದು 3 times 4 times ಆಗುತ್ತೆ. ನೀವು ಲೆಕ್ಕ ಹಾಕಿದ್ರೆ ಅಲ್ಲಿಗೆ ನಿಮ್ಮ ಮಿನಿಮಮ್ 20% ಮೇಲೆ ಆಗುತ್ತೆ. ಅಂದರೆ ಒಳ್ಳೊಳ್ಳೆ ಕಂಪ್ನೀಸ್ ಐಡೆಂಟಿಫೈ ಮಾಡಿ ಸುಮ್ಮನೆ ಹಾಕ್ಬಿಟ್ಟು ಕೂತ್ಕೊಳ್ಳಿ. ಅದು ಬಿಟ್ಬಿಟ್ಟು ನೀವು ಟ್ರೇಡಿಂಗು ಅದನ್ನು ಮಾಡೋಕ್ಕೆ ಹೋಗ್ಬಿಡಿ. ಪೇಷನ್ಸ್ ಇಂಪಾರ್ಟೆಂಟು. ಪೇಷನ್ಸ್ ಆಗಿ ನೀವು ತಾಳ್ಮೆ ತೋರಿಸಿದ್ರೆ ನೀವು ಆ್ಯಕ್ಚುಲಿ ಒಳ್ಳೆ ದುಡ್ಡು ಮಾಡ್ಬೋದು. ಇವತ್ತಿಗೆ ಅಂದರೆ ಈ ಪಾಠ ಏನಂತಂದರೆ, ನಿಮಗೆ ಟೇಕ್ ಅವೇ ಅಂತಂದರೆ ಇದೆ, ಎಫ್ ಅಂಡ್ ಓ ಮತ್ತು ಟ್ರೇಡಿಂಗ್ ಅಂತೂ ಮಾಡೋಕ್ಕೆ ಹೋಗ್ಬಿಡಿ. ಆಲ್ವೇಸ್ ಲಾಂಗ್ ಟರ್ಮ್ ಮಾಡೋಕ್ಕೆ ಹೋಗಿ. ಪ್ಲಸ್ ಇಲ್ಲ ಅಂತಂದರೆ ನಿಮ್ಗೇನು ಟೈಮ್ ಇಲ್ಲ, ಅವೆಲ್ಲ ನೋಡೋಕ್ಕಾಗಲ್ಲ, ಯಾವ ಕಂಪ್ನಿ ಗೊತ್ತಿಲ್ಲ ಅಂತಂದರೆ ಸುಮ್ಮನೆ ಮ್ಯೂಚುವಲ್ ಫಂಡಲ್ಲಿ ಹಾಕಿ, ಅವರನ್ನು ಮ್ಯೂಚುವಲ್ ಫಂಡನ್ನು ಆರಾಮಾಗಿ ಒಂದು 15% ಮೇಲೆ ಎಕ್ಸ್ಪೆಕ್ಟ್ ಮಾಡ್ಬೋದು ಲಾಂಗ್ ಟರ್ಮಲ್ಲಿ. ಥ್ಯಾಂಕ್ಸ್, ಬಾಯ್.